ಲಕ್ಷ್ಮೀ ಬರಮ್ಮ ಸೀರಿಯಲ್ ಕಾವೇರಿ ವಿರುದ್ಧ ಸಿಡಿದೆದ್ದ ಸುಪ್ರಿಯಾ. ವೈಷ್ಣವ್ ವಾಪಸ್ ಬರ್ತಾನ. ಕಾವೇರಿಗೆ ಲಕ್ಷ್ಮಿಗೆ ಕಾಲ್ ಮಾಡ್ತಾಳೆ. ನಿನ್ನು ಪುಟ್ನ ಕರ್ಕೊಂಡು ವಾಪಸ್ ಬರಬೇಕು, ನನಗೆ ಅವನ ಕರಿಯರ್ ತುಂಬ ಇಂಪಾರ್ಟೆಂಟ್ ಎಂದು ಕಾವೇರಿ ಹೇಳುತ್ತಾಳೆ. ಆದರೆ ಲಕ್ಷ್ಮಿಗೆ ಅವಳು ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅನ್ನೋ ಸತ್ಯ ಗೊತ್ತಿರುವುದಿಲ್ಲ. ಆ ಕಾರಣಕ್ಕಾಗಿ ಅವಳು ಕಾವೇರಿ ಹೇಳಿದ್ದನ್ನೇ ನಂಬುತ್ತಾಳೆ. ಇರಬಹುದು ತುಂಬ ಇಂಪಾರ್ಟೆಂಟ್ ಏನೋ ಅಂತ ವೈಷ್ಣವ್ ಹತ್ತಿರ ಬರೋಕೆ ಹೇಳ್ತಾಳೆ. ಆಗ ವೈಷ್ಣವ್ ಹೇಳ್ತಾನೆ, ಇಲ್ಲ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಅದು ನಂಗೆ ಗೊತ್ತು, ನೀನು ಸುಮ್ಮನೆ ತಲೆ ಕೆಡಿಸಿಕೊಳ್ಳಬೇಡ. ಯಾವ ಮೀಟಿಂಗ್ ಅಟೆಂಡ್ ಆಗಬೇಕು, ಯಾವುದಕ್ಕೆ ಆಗಬಾರ್ದು ಅನ್ನೋದನ್ನು ನಾನು ಕಲ್ತಿದ್ದೀನಿ ಈಗ. ಅಷ್ಟಕ್ಕೆಲ್ಲ ಏನು ಅರ್ಜೆಂಟ್ ಇಲ್ಲ, ಸುಮ್ಮನೆ ಇರಿ ನೀವು ಎಂದು ಅವನು ಹೇಳುತ್ತಾನೆ. ಆದರೂ ಅವಳಿಗೆ ಸಮಾಧಾನ ಆಗೋದಿಲ್ಲ. ನಾವು ಆ್ಯನಿವರ್ಸರಿ ಪ್ರಯುಕ್ತ ಇಷ್ಟು ದೂರ ಬಂದಿದ್ದೇವೆ ಅಂತ ಅತ್ತೆಗೆ ಹೇಳ್ತಾಳೆ. ಅದಕ್ಕಾಗಿ ಅವರು ಸುಮ್ಮನೆ ಎಲ್ಲ ಕಡೆ ಕರೆಯೋದಿಲ್ಲ ಎಂದು ತುಂಬ ಮುಖ್ಯವಾದ ಸಂಗತಿ ಇರಬಹುದು. ನನ್ನಿಂದಾಗಿ ಈ ಕಾರ್ಯಕ್ರಮ ಹಾಳಾಗೋದು ಬೇಡ. ಖಂಡಿತ ನಾನೇ ಇವರನ್ನು ಈಗ ಕರೆದುಕೊಂಡು ಹೋಗಬೇಕು. ಆದರೆ ನಾನು ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಅವಳು ಹೇಳ್ತಾಳೆ. ಇತ್ತ ಸುಪ್ರಿಯಾ ಹಾಗೂ ಗಂಗಾ ಕಾವೇರಿಗೆ ಕಾಲ್ ಮಾಡಿದ್ದನ್ನು ನೋಡಿರುತ್ತಾರೆ. ಯಾಕೆ ಅತ್ತೆಗೆ ಅವರಿಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಈ ನೆಪದಲ್ಲಾದರೂ ಅಪರೂಪಕ್ಕೆ ಅವರು ಎಲ್ಲೋ ಒಂದು ಕಡೆ ಹೋಗಿದ್ದಾರೆ, ಮತ್ತೆ ಅವರನ್ನು ಇಲ್ಲಿಗೆ ಬರೋಕೆ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಸುಪ್ರಿಯಾ ಪ್ರಶ್ನೆ ಮಾಡಿದ್ದನ್ನು ನೋಡಿ ಅವಳಿಗೆ ಸಿಟ್ಟು ಬರುತ್ತದೆ. ನನ್ನ ಮಗ ಹೇಗೆ ಇರಬೇಕು, ಯಾವಾಗ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು. ಇಂಥ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳಬಾರದು. ಅವನಿಗೆ ಮೀಟಿಂಗ್ ಇದೆ, ಇಲ್ಲ ಅಂದರೆ ನಾನು ಅವನನ್ನು ಕರಿತಾನೂ ಇರಲಿಲ್ಲ ಎಂದು ಸುಳ್ಳು ಹೇಳ್ತಾಳೆ. ಆದರೆ ಅದು ಸುಪ್ರಿಯಾಗೆ ಅರ್ಥ ಆಗುತ್ತದೆ. ನನ್ನ ಅಮ್ಮ ನಿಮಗೇನಾದರೂ ಹೀಗೆ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ? ಇಲ್ಲ ತಾನೇ? ಆದರೆ ನನ್ನ ಅಮ್ಮ ಒಂದು ದಿನಾನೂ ನಿಮಗೆ ಈ ರೀತಿ ಮಾಡಿಲ್ಲ. ಆದರೂ ನೀವು ಅವರಿಗೆ ಕೇಡುಕು ಮಾಡಿದ್ರಿ. ಈಗ ನಿಮ್ಮ ಮಗ ಹಾಗೂ ಸೊಸೆಗೆ ಅದೇ ರೀತಿ ಮಾಡಬೇಕು ಅಂದುಕೊಂಡಿದ್ದಾರೆ ಎಂದು ಹೇಳ್ತಾಳೆ. ಕಾವೇರಿ ಹುಚ್ಚಾಟ ಹೆಚ್ಚಾಗಿದೆ. ಮಗ ಯಾವಾಗಲೂ ತನಗೆ ಮಾತ್ರ ಸ್ವಂತ ಅಂತ ಅವಳ ಭಾವನೆ. ಲಕ್ಷ್ಮಿ ಜೊತೆ ಅವಳು ಕಾಲ ಕಳೆಯೋಕೆ ಆಗ್ತಾನೇ ಇಲ್ಲ. ಹೀಗಿರುವಾಗ ಈ ಸಂಗತಿ ಸುಪ್ರಿಯಾಗೆ ಗೊತ್ತಿರುತ್ತದೆ. ಅವಳು ಅಣ್ಣನನ್ನು ಕರೆದು ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾಳೆ. ಅದೇ ರೀತಿ ಅವರಿಬ್ಬರು ಸಹ ಈಗ ಮಾತನಾಡುತ್ತಾ ಇದ್ದಾರೆ. ಸುಪ್ರಿಯಾ ಅಣ್ಣನಿಗೆ ಬೈದಿದ್ದಾಳೆ. ಲಕ್ಷ್ಮೀ ಬರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚುಗೆಯನ್ನು ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿ ಆಗಿದ್ದು ಅವರ ಜೀವನದ ತಿರುವುಗಳಲ್ಲಿ ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಹ ಇದರೊಟ್ಟಿಗೆ ಆರಂಭವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. Please like, share and subscribe our channel for more videos.